ಇದೀಗ ಮುಂದೆ ಇನ್ನುಳಿದ ನಾಯಕರನ್ನು ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ, ನಮ್ಮೆಲ್ಲರ ಫೇವರೇಟ್ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವಸಿಷ್ಠ ಎನ್ ಸಿಂಹ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಸಿಷ್ಠ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ನಾಗಭೂಷಣ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಗಭೂಷಣ್ ಅವ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇನ್ನು ಸತೀಶ್ ಸರ್ ಜೊತೆ ಬಹಳಷ್ಟು ಸಲ ಕಾಣಿಸ್ಕೊಳ್ತಾ ಅವರ ಜೊತೆಯಾಗಿ ನಡೆಯುವಂತಹ ಮತ್ತೊಬ್ಬರು ಕಲಾವಿದರು, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶಿವರಾಜ್ PR ಪೇಟೆ ಅವರು ದಯಮಾಡಿ ಜಾಯ್ನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಹಾರ್ಟಿ ವೆಲ್ಕಮ್. ವಸಿಷ್ಠ ಸರ್, ದ ರೈಸ್ ಆಫ್ ಅಶೋಕದ ಅಮೇಜಿಂಗ್ ಟ್ರೈಲರ್ ನೋಡಿ ಆಯ್ತು, ನಿಮ್ಮ ಮಾತುಗಳನ್ನ ಕೇಳುವಂತಹ ಸಮಯ ಹೋಗ್ತೀವಿ ಸರ್. ನಮಸ್ಕಾರ, ಹೇಗಿದ್ರೆ ನಿರ್ದೇಶಕಂತ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಆಲ್ ಟೈಮ್ ಫೇವ್ರೇಟ್, ನನ್ನ ಚೈಲ್ಡ್ಹುಡ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ರವಿ ಸರ್ ನಮಸ್ತೆ, ವಿಜಯ್ ಸರ್ ನಮಸ್ತೆ, ನನ್ನ ಗೆಳೆಯ ಯೋಗಿ ದಿಗಿ ನಾಗ ಶಿವಣ್ಣ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬ ಖುಷಿ ಆಯಿತು ನಿಮ್ಮೆಲ್ಲ ನೋಡಿ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೈಲರ್ ದ ರೈಸ್ ಆಫ್ ಅಶೋಕ, ಯೋಗಿ ಹೇಳಿದಂಗೆ ರೈಸ್ ಆಫ್ ಸತೀಶ್ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು, ಬಂತು. ಕಲಾವಿದರ ತಂಡಿದೆ, ಅದ್ಭುತವಾದ ಕಲಾವಿದರು, ನಮ್ಮ ಅಭಿ ಸುರೇಶ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನಮ್ಮ ಯಶ್ ಶೆಟ್ಟಿ ಫ್ಯಾಬ್ಯುಲಸ್ ಇದ್ದಾರೆ. ಈ ಒಂದು ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸತೀಶನ ಹೋರಾಟ ಗೆಳೆಯನಾಗಿ ಒಂದು ಕಳೆದ 2-3 ವರ್ಷದಿಂದ ಅವ್ನು ಪಟ್ಟಿರೋ ಪಾಡು ಕಷ್ಟ ಇದೆ. ಈ ಸಿನಿಮಾಗೋಸ್ಕರ ಇದು ಬಲ್ಲೆ. ಹಾಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತೀನಿ ಈ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು, ರೈಸ್ ಆಫ್ ಸತೀಶ ಇನ್ನೂ ನಾಗಾವಟ ಆಗಬೇಕು ಅಂತ. ಏನಂದರೆ ಈಗ ಎಲ್ಲ ಕಲಾವಿದರು ಇಷ್ಟು ಜನ ಇದ್ದೀವಿ, ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸಿನಿಮಾ ಗೆದ್ದರು, ಒಂದು ಸಿನಿಮಾ ಸೋತರು, ಮತ್ತೆ ಮಾಡೋದು ಸಿನಿಮಾನೇ, ಮತ್ತೆ ಸೆಟ್ಗೆ ಹೋಗ್ತೀವಿ, ಮತ್ತೆ ಹೊಸ ಒಂದು ಪ್ರಯತ್ನ ಮಾಡ್ತೀವಿ. ಸೋತ್ವಿ ಅಂತ ರಿಲ್ಯಾಕ್ಸ್ ಆಗೋಲ್ಲ, ಗೆದ್ವಿ ಅಂತ ಸಂಭ್ರಮಿಸ್ಕೊಂಡೇ ಇರೋಕ್ಕಾಗಲ್ಲ. ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಕಲಾವಿದರಿಗೆ ಒಂದು ಸಿನಿಮಾ ಗೆದ್ದರೆ ದೊಡ್ಡ ಹುರುಪು. ಒಂದಷ್ಟು ಜನ ಹೀರೋಗಳಿಗೆ ಸಿನಿಮಾಗಳು ಗೆದ್ದಾಗ ಉದ್ಯಮಕ್ಕೆ ಹುರುಪು. ನಮ್ಮ ಉದ್ಯಮ ಅವಲಂಬಿತವಾಗಿರೋದು ನಿಮ್ಮೆಲ್ಲರ ಮೇಲೆ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಅಭಿಮಾನದ ಮೇಲೆ ನಿಂತಿರ್ತಕ್ಕಂಥ ಉದ್ಯಮ ಇದು. ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ. ಯಾಕಂದರೆ ನೀವು ಕೊಡೋ ಒಂದು ಶ್ರೀರಕ್ಷಣೆ ನಮ್ಮೆಲ್ಲರಿಗೆ ಜೀವಾಳ. ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯರ ಸಿನಿಮಾಗೆ, ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು ಸೊ ಮಚ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ನಾಗಭೂಷಣ್ ಅವರೇ, ನಿಮ್ಮ ಕಡೆಯ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದಾರೆ ಎಲ್ಲರೂ? ರವಿ ಸರ್, ವಿಜಯ್ ಸರ್, ಯೋಗಿ, ದಿಗಣ್, ಶಿವು, ಸತೀಶ್ ಮತ್ತು ವಸಿಷ್ಠ ಮತ್ತು ಸಪ್ತನ್ ಇದ್ದಾರೆ. ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಈಗೊಬ್ಬ ಹಳ್ಳಿ ಹುಡುಗನ ಹೋರಾಟದ ಕತೆ ಅಂತ. ಮತ್ತು ಹಾಗೆ ಇಲ್ಲಿ ಸತೀಶ್ ಇದ್ದಾರೆ, ಅವ್ರದ್ದು ಕೂಡ ಒಬ್ಬ ಇವರು ಕೂಡ ಏನು ಹಳ್ಳಿ ಹುಡುಗನ ಇವ್ರದ್ದು ಹೋರಾಟದ ಕಥೆನೇ ಹೌದು. ಒಂದು ಮಂಡ್ಯದಿಂದ ಒಂದು ಹಳ್ಳಿಗೆ ಬಂದು ರಂಗಭೂಮಿ ಮಾಡಿಕೊಂಡು ಆಮೇಲೆ ಕಿರುತೆರೆಯಲ್ಲಿ ಬಂದು ಯಾವುದೋ ಸೀರಿಯಲಲ್ಲಿ ಸಿಕ್ಕ ಪಾತ್ರಗಳ ಸಣ್ಣ ಪಾತ್ರ ಅದನ್ನು ಮಾಡಿಕೊಂಡು ಮತ್ತೆ ಪುನಃ ಸಿನಿಮಾಗಳಲ್ಲಿ ಅಲ್ಲಿ ಬಂದ ಪಾತ್ರಗಳನ್ನ ಯಾವುದಾದ್ರು ಪಾತ್ರ ಆಗಿ ಅದಕ್ಕೆ ಜೀವ ತುಂಬಿ ನಂತರ ಹೀರೋ ಆಗಿ ಆಮೇಲೆ ದೊಡ್ಡ ಸಿನಿಮಾಗಳು ಮಾಡಿ ಈಗ ತಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ಸಿನಿಮಾದಲ್ಲಿ ಬಂದು ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಒಂದು ರೈಸ್ ಆಫ್ ಅಶೋಕ ಜೊತೆಗೆ ರೈಸ್ ಆಫ್ ಸತೀಶ್ ಕೂಡ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಯಾಕಂತಂದ್ರೆ ಈ ಚಿತ್ರದ ಮಧ್ಯದಲ್ಲಿ ತುಂಬಾ ತೊಡಕುಗಳಾದವು, ಅದನ್ನೆಲ್ಲ ಮೀರಿ ಈಗ ಒಂದಲ್ಲ 3 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು, ಮತ್ತೆ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ಸಪ್ತಮಿಯವರು ಇದ್ದಾರೆ, ಬಹಳ ಹಾರ್ಡ್ ವರ್ಕಿಂಗ್ ಅವರು. ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನಾನು ಕಲಿತು ಮಾಡ್ತೀನಿ ಅನ್ನೋ ಛಲ ಅವ್ರದ್ದು. ಸಪ್ತಮಿ ಒಳ್ಳೇದಾಗಿ. ಮತ್ತೆ ನನ್ನ ರಂಗಭೂಮಿಲಿ ಗೆಳೆಯ ಸಂಪತ್ ಇದ್ದಾರೆ, ಬಹುಮುಖ್ಯ ಪಾತ್ರದಲ್ಲಿ ನೋಡಿ ನಿಮಗೆ ಬಹಳ ಖುಷಿ ಆಯಿತು, ಒಳ್ಳೇದಾಗಿ ಸಂಪತ್. ಮತ್ತು ಯಶ್ ಶೆಟ್ಟಿ, ಲವಿ, ಪೂರ್ಣ ಒಂದು ಅದ್ಭುತವಾದ ಆಲೋಚನೆ ಕೊಟ್ಟಿದ್ಯಾ, ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನೀವೆಲ್ಲ ದಯವಿಟ್ಟು ಇಲ್ಲಿ ಎಷ್ಟು ಜನ ಬಂದು ಸೇರಿದಿರಲ್ಲ, ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವಿಜುವಲ್ಲು ಚಪ್ಪಾಳೆ ಆಡಬೇಕು. ಆವಾಗ ಮಾತ್ರ ನಮಗೆ ಬಹಳ ಖುಷಿ ಆಗೋ ಸಾಧ್ಯ, ನಮ್ಗೆ ಇನ್ನೇನಾದರೂ ಮಾಡೋದಕ್ಕೆ ಸ್ಫೂರ್ತಿ ಸಿಗೋಕ್ಕೆ ಸಾಧ್ಯ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಸರ್. ಶಿವರಾಜ್ ಪೇಟೆ ಅವರು ಎಲ್ಲರಿಗೂ ನಮಸ್ಕಾರ. ರವಿ ಸರ್, ವಿಜಯಣ್ಣ, ಯೋಗಿಯಣ್ಣ, ದಿಗಂತ್ ಸರ್, ಸಿಂಹ ಅವರು, ಗೆಳೆಯ ನಾಗಭೂಷಣ್ ಅವರು,
ರೈಸ್ ಆಫ್ ಅಶೋಕ ಆ್ಯಕ್ಚುಲಿ ತುಂಬ ದಿನಗಳಿಂದ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಬಾಯಾಟ ಆಗ್ಬಿಟ್ಟಿದೆ ಹಾಡುಗಳು, ಅಷ್ಟು ಚೆನ್ನಾಗಿರುವಂಥ ಹಾಡುಗಳು. ಮೊದಲಿಗೆ ಪೂರ್ಣಚಂದ್ರ ಸರ್ ಸೂಪರ್ ಹಾಡುಗಳು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹಾಗೆ ಒಂದು ಅಶೋಕ ಚಕ್ರವರ್ತಿ ಇಡೀ ಭಾರತನ ಸುತ್ತಿ ಎಲ್ಲ ಕಡೆ ಗೆದ್ದು ಚಕ್ರಾಧಿಪತಿನ ಸಾಧಿಸ್ಕೊಂಡ್ಬಂದ್ರು. ಹಾಗೆ ಈ ಅಶೋಕ ಬರೀ ಕರ್ನಾಟಕದಲ್ಲ, ರಿಲೀಸ್ ಆಗೋ ಎಲ್ಲ ರಾಜ್ಯದಲ್ಲೂ ಚಕ್ರಾಧಿಪತಿನ ಸಾಧಿಸ್ಕೊಂಡ್ಬರ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಹಾಗೆ ಎಲ್ಲರೂ ಹೇಳಿದಾಗೆ ನಾನು ಒಂದು ಮಾತು, ಇದು ರೈಸ್ ಆಫ್ ಅಶೋಕ ಮಾತ್ರ ಅಲ್ಲ, ರೈಸ್ ಆಫ್ ಸತೀಶ್ ಅಣ್ಣ ಆಗಲಿ, ಜೊತೆಗೆ ರೈಸ್ ಆಫ್ ಸ್ಯಾಂಡಲ್ವುಡ್ ಆಗಲಿ ಅಂತ ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ ಟೀಸರ್ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಮುಗಿದ ತಕ್ಷಣ ಎಷ್ಟು ಜೋರಾಗಿ ಚಪ್ಪಾಳೆ ಕೇಕೆ ಹಾಕಿದ್ರಿ. ಸಿನಿಮಾ ಥಿಯೇಟ್ರ್ ಕೂತ್ಕೊಂಡು ನೋಡಿದಾಗ ಇನ್ನೂ ಬೇರೆ ಥರನೇ ಅಬ್ಬರ ಇರುತ್ತೆ. ಜೊತೆಗೆ ಸೌಂಡು ಅಷ್ಟು ಅದ್ಭುತವಾಗಿ ಹಿನ್ನೆಲೆ ಗಾಯನ ಕೂಡ ಅಥವಾ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ರೈಸ್ ಆಫ್ ಅಶೋಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಒಂದು ಗಿಫ್ಟ್ ಹ್ಯಾಂಪರ್ಸ್ ಇದೆ. ಸತೀಶನ ಡೈಲಾಗ್ ಹೊಡಿಬೇಕು ನಾವಲ್ಲ. ನಾನು ಡೈಲಾಗ್ ಹೇಳ್ತೀನಿ, ದೇವರು ಮರ್ತೋಯ್ತು. ಆಮೇಲೆ ಎದುರುಗಡೆ ಎಲ್ಲ ಕೂತ್ಕೊಂಡು ನೋಡಿ ಮರ್ತೋಗ್ಬಿಡ್ತಾರೆ. ಅಲ್ಲ ಆಲ್ರೆಡಿ ಕಾಯ್ತವ್ರೆ ಮಕ್ಕಳ ಇನ್ನ ಮಾತಾಡ್ತಾನೆ ಇದ್ರೆ ಮಾತಾಡಿ ಅಂತ ನೀವು ವಿಜಯ್ ಸರ್ ಕಾಯ್ತವ್ರೆ, ಇಬ್ರು ಕಂಡುಬಿಡ್ತವ್ರೆ. ಹಂಗಾಗಿ ನೋಡ್ತಾ ಇದ್ದೀರ. ಈ ಹೋರಾಟ ಮುಗಿಯುವವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಗೊತ್ತಲ್ಲ. ನಾವೆಲ್ಲ ಭವನಲ್ಲಿ ಬರೋದು ಒಂಥರ ಫಂಕ್ಷನ್ ಬಂದೋಬೇಕು. ಬಂದ ಮೇಲೆ ಎಲ್ಲರೂ ಥರ ಪಂಕ್ತಿಲಿ ಕೂದು ತಿಂದು ಕುಡಿದು ಎದ್ದು ಹೋಗ್ತಾ ಇರಬೇಕು. ಆದರೆ ಗೆಳೆಯ ನನಗೆ ಈ ಹೋರಾಟ ಮುಗಿಯುವವರೆಗೂ ನನ್ನ ಬೆನ್ನಲ್ಲ, ಕೂದಲು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಂದು ಗ್ರೂಪ್ ಫೋಟೋ ನಿಂತ್ಕೊಳ್ಳಿ. ನಿಮಗೂ ಇದೆ, ನಿಮಗೂ ಹ್ಯಾಂಪರ್ ಇದೆ. ನಾಗಭೂಷಣ್ ಸರ್ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಆಕ್ಚುಲಿ ಸಿನಿಮಾ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತೆ, ಯಾರಿನ್ನು ತಡೆಯೋರು ಈ ಜಾತಾರೆ, ನಾವೆಲ್ಲ ಇನ್ನೂ ಒಂದಾದರೆ ಅಂತ. ಸೊ ಎಲ್ಲರೂ ಒಂದಾಗಿದ್ರೆ ಸಿನಿಮಾ ಖಂಡಿತವಾಗ್ಲೂ ಗೆದ್ದೇ. So true. Thank you so much. Thank you, Vasishtha sir. Thank you, Nagbhushan ಅವರೇ. Thank you so much, Shivraj ಅವರೇ. Thank you so much.